ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋ ಮುಖಾಂತರ ನಾವು ತಿಳಿದುಕೊಳ್ಳೋದೇನು ಅಂತ ಹೇಳಿದ್ರೆ, ವಿಶೇಷ ದಿನಗಳಲ್ಲಿ, ಹಬ್ಬದ ದಿನಗಳಲ್ಲಿ ದೇವಸ್ಥಾನಕ್ಕೆ ಹೋಗಬೇಕಾದ್ರೆ ಪಾಲಿಸಬೇಕಾದಂತಹ ನಿಯಮಗಳು. ಹಬ್ಬಗಳ ದಿನ ನಾವು ದೇವಸ್ಥಾನಕ್ಕೆ ಹೋಗಬೇಕಾದ್ರೆ ಯಾವ ರೀತಿ ಹೋಗಬೇಕು, ಅಲ್ಲಿ ಏನನ್ನು ಮಾಡಬೇಕು ಅನ್ನೋದನ್ನು ಈ ವಿಡಿಯೋ ಮುಖಾಂತರ ತಿಳ್ಕೊಳ್ಳೋಣ. ಮೊದಲಿಗೆ ಮನೆಯಿಂದ ಹೊರಡುವ ಸಮಯದಲ್ಲಿ ವಸ್ತ್ರಗಳನ್ನು ನೋಡ್ಕೋಬೇಕು. ನಾವು ಯಾವ ರೀತಿಯಾದಂಥ ವಸ್ತ್ರಗಳನ್ನು ಉಟ್ಕೊಂಡು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಅಂತ ನೋಡ್ಕೋಬೇಕು. ವಸ್ತ್ರ ಅಂತ ಹೇಳಿದ್ರೆ ಸ್ತ್ರೀಯರು ಸೀರೆಯನ್ನು, ಪುರುಷರು ಪಂಚೆ ಶಲ್ಯ ಅಥವಾ ಪಂಚೆ ಶರ್ಟನ್ನು ಹಾಕ್ಕೊಂಡು ಹೋಗಬೇಕು. ಅದರಲ್ಲೂ ಕಾಟನ್ನು, ರೇಷ್ಮೆ ಉತ್ತಮವಾಗಿರುತ್ತೆ. ಹಾಗಾಗಿ ಇಂಥ ವಸ್ತ್ರಗಳನ್ನ ಉಟ್ಟುಕೊಂಡು ಹೋಗಬೇಕು. ಅದನ್ನು ಬಿಟ್ಟು ಸ್ತ್ರೀಯರು ಪ್ಯಾಂಟ್ ಶರ್ಟ್ಗಳನ್ನು, ಟೀ ಶರ್ಟ್ಗಳನ್ನು, ಶಾರ್ಟ್ಸ್ಗಳನ್ನು, ಕೆಲವರು ನೈಟಿನಲ್ಲಿ ಹೋಗ್ತಾರೆ, ನೈಟಿಗಳನ್ನು, ಮತ್ತು ಪುರುಷರು ಪ್ಯಾಂಟು, ಲುಂಗಿ ಈ ಥರ ಆದಂಥ ವಸ್ತ್ರಗಳನ್ನು ಉಟ್ಕೊಳ್ಳಿದ್ರೆ ಇದನ್ನು ಮೈಲಿಗೆ ವಸ್ತ್ರಗಳು ಅಂತ ಕರಿತೀವಿ. ಹಾಗಾಗಿ ಲುಂಗಿ, ನೈಟಿ, ಪ್ಯಾಂಟ್ ಶರ್ಟು, ಟೀ ಶರ್ಟು ಇವೆಲ್ಲನ್ನೆಲ್ಲ ನಾವು ಆದಷ್ಟು ಬಿಡಬೇಕು. ಯಾಕಂತ ಹೇಳಿದ್ರೆ ಬೇರೆ ಧರ್ಮದವರು ಅವರ ಧರ್ಮದಲ್ಲಿರುವಂಥ ಎಲ್ಲ ಕ್ರಮಗಳನ್ನು ಕೂಡ ಪಾಲನೆ ಮಾಡ್ತಾರೆ. ಆದರೆ ನಮ್ಮ ಹಿಂದೂ ಧರ್ಮದಲ್ಲಿ ಮಾತ್ರ ಹಿಂದೂ ಧರ್ಮದಲ್ಲಿರುವಂಥ ಕ್ರಮಗಳನ್ನು ನಾವು ಒಂದೊಂದಾಗಿ ಬಿಟ್ಟು ಬರ್ತಾ ಇದ್ದೀವಿ. ಹಾಗಾಗಿ ವಿಶೇಷವಾಗಿ ಕಾಟನ್ ವಸ್ತ್ರಗಳು ಅಥವಾ ರೇಷ್ಮೆ ವಸ್ತ್ರಗಳನ್ನು ಉಟ್ಕೊಂಡು ದೇವಸ್ಥಾನಕ್ಕೆ ಹೋಗಬೇಕು ಅಂತ. ಮತ್ತು ದೇವಸ್ಥಾನಕ್ಕೆ ಹೋಗಬೇಕಾದ್ರೆ ಅತಿಯಾಗಿ ಶೃಂಗಾರವನ್ನು ಮಾಡ್ಕೋಬಾರ್ದು. ಸ್ತ್ರೀಯರೇ ಆಗಲಿ ಪುರುಷರೇ ಆಗಲಿ ಶೃಂಗಾರವನ್ನು ಮಾಡ್ಕೋಬಾರ್ದು. ನಂತರ ಸುಗಂಧಭರಿತವಾದಂತಹ ಹೂಗಳನ್ನು ಮುಡ್ಕೊಂಡು ಹೋಗಬಾರ್ದು ಅಂತ. ತಿರುಪತಿಯಲ್ಲಿ ಈಗಲೂ ಕೂಡ ಹೂಗಳನ್ನು ಧರಿಸ್ಕೊಂಡು ದೇವಸ್ಥಾನಕ್ಕೆ ಹೋಗೋದನ್ನು ನಿಷಿದ್ಧ ಮಾಡಿದ್ದಾರೆ. ಅಲ್ಲೇ ಹೋಗಿ ಹೂಗಳನ್ನು ಕಿತ್ತು ಒಂದು ಡಸ್ಟ್ಬಿನ್ಗೆ ಹಾಕಿ ಹೋಗಬೇಕು. ಯಾಕೆ ಅಂತ ಹೇಳಿದ್ರೆ, ದೇವಸ್ಥಾನಕ್ಕೆ ನೀವು ದೇವರನ್ನು ನೋಡೋದಕ್ಕೋಸ್ಕರ ಹೋಗಿರ್ತೀರ. ದೇವಸ್ಥಾನಕ್ಕೆ ಬಂದಿರೋಂಥ ಎಲ್ಲರೂ ಕೂಡ ದೇವರನ್ನೇ ನೋಡೋದಕ್ಕೆ ಬಂದಿರ್ತಾರೆ. ದೇವರನ್ನು ಏಕಚಿತ್ತ ಮನಸ್ಸಿನಿಂದ ಧ್ಯಾನವನ್ನು ಮಾಡಿ ನಮಸ್ಕಾರ ಮಾಡೋದಕ್ಕೋಸ್ಕರ ಬಂದಿರ್ತಾರೆ. ಅವರುಗಳ ಮನಸ್ಸು ನಿಮ್ಮಿಂದ ಸಂಚಲವಾಗಬಾರದು ಅಂತ ಹೇಳಿ. ಯಾಕಂದರೆ ಅವರು ದೇವರನ್ನ ನಮಸ್ಕಾರ ಮಾಡೋದಕ್ಕೆ ಬಂದಿರ್ತಾರೆ. ಅವರು ನಿಮ್ಮನ್ನು ನೋಡಿದಾಗ ನೀವು ಶೃಂಗಾರವನ್ನು ಮಾಡಿಕೊಂಡು ಬಂದಿರುವಂಥ ಸಮಯದಲ್ಲಿ ಅಥವಾ ಹೂಗಳನ್ನು ಮುಡ್ಕೊಂಡು ಸುಗಂಧಭರಿತವಾದಂತಹ ಹೂಗಳನ್ನು ಮುಡ್ಕೊಂಡು ಬಂದಿರುವಂಥ ಸಮಯದಲ್ಲಿ ಆ ವಾಸನೆಯಿಂದ ಆಗಬಹುದು, ನಿಮ್ಮ ಶೃಂಗಾರದಿಂದ ಆಗಬಹುದು, ಅವರ ಮನಸ್ಸು ಸಂಚಲವಾಗಬಾರದು ಎಂಬ ಉದ್ದೇಶದಿಂದ ಅತಿಯಾಗಿ ಶೃಂಗಾರವನ್ನು ಮಾಡಿಕೊಂಡು ಹೋಗಬಾರದು, ಹೂಗಳನ್ನು ಮುಡ್ಕೊಂಡು ಹೋಗಬಾರದು ಅಂತ ತಿಳಿಸಿದ್ದಾರೆ. ನಂತರ ದೇವಸ್ಥಾನಕ್ಕೆ ಹೋಗುವಂಥ ಸಮಯದಲ್ಲಿ ದೇವಸ್ಥಾನ ಹತ್ತಿರ ಇದ್ದರೆ ಪಾದರಕ್ಷೆಗಳನ್ನು ಹಾಕಿಕೊಂಡು ಹೋಗಬಾರದು, ಚಪ್ಪಲಿಯನ್ನು ಹಾಕಿಕೊಂಡು ಹೋಗಬಾರದು. ಮತ್ತು ವಾಹನದಲ್ಲಿ ಹೋಗಬಾರದು. ಹತ್ತಿರವಿರುವಂಥ ಸಮಯದಲ್ಲಿ ನಡ್ಕೊಂಡು ಹೋಗೋದು ಉತ್ತಮ. ಅದು ಬರಿಗಾಲಿನಲ್ಲಿ ನಡ್ಕೊಂಡು ಹೋಗುವುದು ಬಹಳ ಉತ್ತಮವಾಗಿರುತ್ತೆ. ನಂತರ ದೇವಸ್ಥಾನವನ್ನು ಪ್ರವೇಶ ಮಾಡುವಂಥ ಸಮಯದಲ್ಲಿ ಪಾದಗಳನ್ನು ತೊಳೆದು ಪ್ರವೇಶ ಮಾಡಬೇಕು. ನಂತರ ವಿಶೇಷ ದಿನಗಳಲ್ಲಿ ಆದಷ್ಟು ನೀವೇ ತೆಂಗಿನಕಾಯಿ ಪೂಜೆ ಸಾಮಾನೇನಾದರೂ ತಗೊಂಡು ಹೋಗಿದ್ದೇ ಆದರೆ ತೆಂಗಿನಕಾಯಿಯನ್ನು ಹೊರಗಡೆ ನೀವೇ ಒಡೆದುಕೊಂಡು ಹೋಗುವುದು ಉತ್ತಮ. ಯಾಕಂತ ಹೇಳಿದ್ರೆ ವಿಶೇಷ ದಿನಗಳಲ್ಲಿ ದೊಡ್ಡ ಕ್ಯೂ ಇರುತ್ತೆ. ಒಂದು ಸಾವಿರಾರು ಜನ ಕ್ಯೂವಲ್ಲಿ ನಿಂತಿರ್ತಾರೆ. ನಿಂತಿರುವಂಥ ಸಮಯದಲ್ಲಿ ನೀವೇನು ಮಾಡ್ತೀರಾ, ಒಂದು ಕವರ್ನಲ್ಲಿ ತೆಂಗಿನಕಾಯಿ, ಬಾಳೆಹಣ್ಣು, ಹೂವು, ಅರಿಶಿಣ, ಕುಂಕುಮ, ಕಡ್ಡಿ, ಕರ್ಪೂರ ಎಲ್ಲವನ್ನು ಒಂದೇ ಒಂದು ಕವರಿನಲ್ಲಿ ತುಂಬಿಕೊಂಡು ಹೋದಾಗ ಅಲ್ಲಿ ಗರ್ಭಗುಡಿಯಲ್ಲಿ ಕಾಯಿ ಒಡೆಯೋದಕ್ಕೆ ಅನುಕೂಲ ಇರೋದಿಲ್ಲ. ಆ ಬ್ರಾಹ್ಮಣರು ಹೊರಗಡೆ ಬಂದು ಕಾಯನ್ನು ಹೊಡ್ಕೊಂಡು ಹೋಗೋದಕ್ಕೆ ಆಗೋದೇ ಇಲ್ಲ. ಆ ಕವರಿನಲ್ಲಿ ಒಂದೊಂದು ವಸ್ತುಗಳನ್ನು ತೆಗೆಯೋದಕ್ಕೆ ಸಮಯ ಹಿಡಿಯುತ್ತೆ. ಯಾಕಂದರೆ ನಿಮ್ಮ ಹಿಂದ್ಗಡೆ ತುಂಬ ಜನ ಕ್ಯೂನಲ್ಲಿ ನಿಂತಿರ್ತಾರೆ. ಅವ್ರಿಗೂ ಕೂಡ ದೇವರನ್ನ ನೋಡಬೇಕು ಅನ್ನೋ ಆ ಥರ ಇರುತ್ತೆ. ಸಮಯ ಅಭಾವ ಇರುತ್ತೆ. ಹಂಗಾಗಿ
ಅಂಥ ಸಮಯದಲ್ಲಿ ನೀವೇ ಅರ್ಥವನ್ನು ಮಾಡಿಕೊಂಡು ಅಲ್ಲಿ ಹೋಗಿ ಕಾಯಿನ ಒಡೆದು ಕೊಡಿ, ನಮಗೆ ದೇವ್ರ ಹತ್ರ ಇರೋ ಹೂವನ್ನು ಕೊಡಿ, ನಮಗೆ ಇಲ್ಲಿಯೇ ತೀರ್ಥವನ್ನು ಕೊಡಿ, ಇಂಥ ಮಾತುಗಳನ್ನು ಹಾಡಬೇಡಿ. ಯಾಕಂದರೆ ಮಂಗಳಾರತಿ ಮಾತ್ರ ಗರ್ಭಗುಡಿಯಲ್ಲಿ ಕೊಡ್ತಾ ಇರ್ತಾರೆ. ಮಿಕ್ಕಿದ ತೀರ್ಥ, ಪ್ರಸಾದ, ಅರಿಶಿಣ, ಕುಂಕುಮ, ಹೂವು ಎಲ್ಲವನ್ನು ಕೂಡ ಹೊರಗಡೆ ಇಟ್ಟು ವ್ಯವಸ್ಥೆಯನ್ನು ಮಾಡಿರ್ತಾರೆ. ಇಲ್ಲ ಸ್ವಾಮಿ ನಮಗೆ ದೇವ್ರ ಹತ್ರನೇ ಕೊಡಿ ಅನ್ನೋದು, ಅಥವಾ ಸ್ವಾಮಿ ನಮಗೆ ಅರ್ಚನೆಯನ್ನು ಮಾಡಿ ಅನ್ನೋದು. ಅಲ್ಲಿ ಒಬ್ಬೊಬ್ಬರಿಗೆ ಒಂದೊಂದು ನಿಮಿಷ ಕೂಡ ಕಾಲಾವಕಾಶ ಇರುವುದಿಲ್ಲ. ಅಂಥ ಸಮಯದಲ್ಲಿ ನೀವು ಹೋಗಿ ನೀವು ಕೂಡ ಅರ್ಥ ಮಾಡ್ಕೊಂಡು, ಯಾಕಂದರೆ ನೀವು ಅದೇ ಕ್ಯೂವಿನಲ್ಲೇ ಬಂದಿರೋಂಥವ್ರು, ಹಾಗಾಗಿ ನೀವು ಕೂಡ ಅರ್ಥ ಮಾಡಿಕೊಂಡು ಹಿಂದೆ ಬರೋವರೆಗೆ ಅವಕಾಶ ಮಾಡಿಕೊಟ್ಟು ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ದೇವರನ್ನು ದರ್ಶನವನ್ನು ಮಾಡಿಕೊಂಡು ಬಂದುಬಿಡಬೇಕು. ಯಾಕಂತ ಹೇಳಿದ್ರೆ ಆ ದಿನವನ್ನು ಬಿಟ್ಟು ಮಾರನೇ ದಿವಸ ಹೋದರೆ ಗಂಟೆಗಟ್ಟಲೆ ನೀವು ಗರ್ಭಗುಡಿ ಮುಂದೆ ಕೂತ್ಕೊಂಡು ಜಪವನ್ನು ಮಾಡಿಕೊಂಡು ನಮಸ್ಕಾರ ಮಾಡಿಕೊಂಡು ಪೂಜೆ ಮಾಡಿಕೊಂಡು ಎಲ್ಲವನ್ನು ಮಾಡಿಕೊಂಡು ಬರಬಹುದು. ಆದರೆ ನೀವೇನು ಮಾಡ್ತೀರಾ, ಆವತ್ತಿನ ದಿವಸವೇ ನನಗೆಲ್ಲವೂ ಮಾಮೂಲಿ ದಿನದಲ್ಲಿ ಆಗುವಂಥ ಎಲ್ಲ ಪೂಜೆಗಳು ಇವತ್ತು ಆಗಬೇಕು ಅಂದರೆ ಖಂಡಿತವಾಗಲೂ ಸಾಧ್ಯ ಇಲ್ಲ. ಹಂಗಾಗಿ ಎಲ್ಲವನ್ನು ಅರ್ಥ ಮಾಡಿಕೊಂಡು ಹೊರಗಡೆನೇ ಕಾಯಿನ ಹೊಡ್ಕೊಂಡೋಗಿ ಆದಷ್ಟು ಅರಿಶಿಣ, ಕುಂಕುಮ, ಕಡ್ಡಿ, ಕರ್ಪೂರ ಇವೆಲ್ಲವನ್ನು ಆವತ್ತಿನ ದಿವಸ ತಗೊಂಡೋಗೋದನ್ನ ತಪ್ಪಿಸಿಬಿಡಿ. ಯಾಕಂದರೆ ಆವತ್ತು ಆ ಕವರ್ನಿಂದ ತೆಗೆದು ಇಟ್ಕೊಳ್ಳೋದು ಕೂಡ ಜಾಗ ಇರಲ್ಲ ಗರ್ಭಗುಡಿಯಲ್ಲಿ. ಅಷ್ಟು ಜನ ಪೂಜೆಗೆ ತಂದಾಗ ಅದು ಇಟ್ಕೊಳ್ಳೋಕ್ಕಾಗೋದಿಲ್ಲ. ಆದರೆ ನಿಮ್ಮ ಕೈಲಾದರೆ ಹೂವು, ಹಣ್ಣು, ತೆಂಗಿನಕಾಯಿ ಇಷ್ಟು ಮಾತ್ರ ತಗೊಂಡೋಗಿ ಪೂಜೆಯನ್ನು ಮಾಡಿಸ್ಕೊಂಡು ಬನ್ನಿ. ಅದು ಕೂಡ ಕವರ್ಗಳಲ್ಲಿ ತಗೊಂಡೋಗಬೇಡಿ, ಅದು ಕವರು ನಿಷಿದ್ಧ. ದೇವತಾ ಪೂಜೆಯಲ್ಲಿ ಕವರು, ಕಬ್ಬಿಣ ಮತ್ತು ಪ್ಲಾಸ್ಟಿಕ್ ತಟ್ಟೆಗಳು ಇವೆಲ್ಲವೂ ಕೂಡ ನಿಷಿದ್ಧ. ಆದಷ್ಟು ಮರದ ಬುಟ್ಟಿಗಳು ತಗೊಂಡೋಗಿ, ಅಥವಾ ಪಂಚಲೋಹದ್ದು ತಟ್ಟೆ ಆಗ್ಬೋದು, ಇಲ್ಲ ತಾಮ್ರದ ತಟ್ಟೆ ಆಗ್ಬೋದು, ಅದರಲ್ಲಿ ಪೂಜೆ ಸಾಮಾನನ್ನು ಇಟ್ಕೊಂಡೋಗಿ ಅವ್ರಿಗೂ ಕೂಡ ಅನುಕೂಲವಾಗುತ್ತೆ, ಪೂಜೆ ಮಾಡಿಕೊಡೋದಕ್ಕೆ ಅನುಕೂಲವಾಗುತ್ತೆ. ನಂತರವಾಗಿ ಎಲ್ಲ ವಿಶೇಷ ದಿನಗಳಲ್ಲೂ ಜನ ಜಾಸ್ತಿ ಇದ್ದಂಥ ಸಂದರ್ಭದಲ್ಲಿ ಯಾರೂ ಕೂಡ ಬ್ರಾಹ್ಮಣರು ಅರ್ಚನೆಯನ್ನು ಮಾಡೋದಿಲ್ಲ, ಬರೀ ಮಂಗಳಾರತಿ ಮಾತ್ರ ಕೊಡ್ತಾ ಇರ್ತಾರೆ. ಒಂದು ವೇಳೆ ಅಲ್ಲಿ ಅರ್ಚನೆ ಮಾಡಿ ಅಂತ ಹೇಳಿದ್ದೇ ಆದರೆ ಆಗ ನೀವೇನು ಮಾಡಬೇಕು ಅಂದರೆ ನಿಮ್ಮ ಗೋತ್ರ, ನಿಮ್ಮ ಮನೆಯಲ್ಲಿರುವಂಥ ಇಬ್ಬರು ದೊಡ್ಡವರ ಹೆಸರುಗಳನ್ನು ಹೇಳಿ ಸಹ ಕುಟುಂಬ ಅಂತ ಹೇಳಿಬಿಡಿ. ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಸಮಯ ಅಭಾವ ಇರುತ್ತೆ, ನಿಮ್ಮ ಹಿಂದೆ ತುಂಬ ಜನ ಕಾಯ್ತಾ ಇರ್ತಾರೆ. ಕೆಲವೊಬ್ಬರು ಬರ್ತಾರೆ, ಅವ್ರ ಗೋತ್ರಗಳನ್ನು ಹೇಳಿ ಅವರ ಮನೆಯಲ್ಲಿರೋರು ಎಲ್ಲರ ಹೆಸರುಗಳನ್ನು ಕೂಡ ಹೇಳ್ತಾ ಇರ್ತಾರೆ. ತದನಂತರ ಅವರ ಮಗಳ ಮನೆಯಲ್ಲಿರುವಂಥವ್ರು ಎಲ್ಲರ ಹೆಸರನ್ನು ಕೊಡ್ತಾ ಹೇಳ್ತಾರೆ. ಅಮ್ಮಮ್ಮ ಅಂದರೆ ಒಂದು 20-30 ಜನದ ಹೆಸರು ಅವರೇ ಹೇಳಿಬಿಡ್ತಾರೆ. ಅಷ್ಟನ್ನು ಸಂಕಲ್ಪವನ್ನಾಗಿ ಮಾಡಿಕೊಂಡು ಮಾಡೋದಕ್ಕೆ ಬಹಳ ಸಮಯ ಹಿಡಿಯುತ್ತೆ. ಅದೇ ರೀತಿ ನಿಮ್ಮಂಥವ್ರು ಸಾವಿರಾರು ಜನ ಬಂದಿರಬೇಕಾದ್ರೆ ಬ್ರಾಹ್ಮಣರಿಗೂ ಕೂಡ ಸ್ವಲ್ಪ ಕಷ್ಟ ಆಗಿರುತ್ತೆ. ಯಾಕಂತ ಹೇಳಿದ್ರೆ ಬೆಳಗ್ಗೆ 5 ಗಂಟೆಗೆ ದೇವಸ್ಥಾನವನ್ನು ತೆಗೆದ ಸಂದರ್ಭದಿಂದ ಹಿಡಿದು ರಾತ್ರಿ 10 ಗಂಟೆಗೆ ಕ್ಲೋಸ್ ಮಾಡುವಂಥ ಸಂದರ್ಭದವರೆಗೂ ತುಂಬ ಸುಸ್ತಾಗಿರುತ್ತೆ. ಅವ್ರಿಗೂ ಕೂಡ ಅರ್ಚನೆ ಮಾಡಿ 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 ಸಾಕಾಗಿರುತ್ತೆ. ಅವ್ರಿಗೂ ಊಟ, ತಿಂಡಿ, ಕಾಫಿ, ಟೀ ಕುಡಿಯೋಂಥ ಸಂದರ್ಭವೂ ಕೂಡ ಅಲ್ಲಿ ಸಮಯ ಸಿಗೋದಿಲ್ಲ. ಹಾಗಾಗಿ ಅವ್ರಿಗೂ ಕೂಡ ಸುಸ್ತಾಗಿರುತ್ತೆ. ಅಂಥ ಸಂದರ್ಭದಲ್ಲಿ ನಿಮ್ಮದೇ ಇಲ್ಲಿ 20-30 ಜನದ ಹೆಸರು ಹೇಳ್ಬಿಟ್ರೆ ಅಲ್ಲಿ ಹೋಗಿ ದೇವ್ರದ್ದು ಎಷ್ಟಂತ ಹೇಳೋಕ್ಕಾಗುತ್ತೆ. ದೇವ್ರ ಹೆಸರು ತುಂಬ ಹೇಳಬೇಕು, 108 ಹೇಳಬೇಕು. ಅಂಥ ಸಂದರ್ಭದಲ್ಲಿ ನೀವೇ 20-30 ಹೆಸರುಗಳು, ಒಬ್ಬೊಬ್ಬರು 20-30 ಹೆಸರುಗಳನ್ನ ಹೇಳಿದ್ರೆ ಎಲ್ಲಿ ಹೋಗ್ಬೇಕು ಹೇಳಿ, ಅವ್ರಿಗೂ ಬಾಯಿ ನೋವಾಗೋದಿಲ್ವಾ? ಹಾಗಾಗಿ ಅಂಥ ಸಂದರ್ಭದಲ್ಲಿ ಒಂದು ಮನೆಯಲ್ಲಿರುವಂಥ 2-3 ಜನದ್ದು ಹೆಸರು ಹೇಳಿದ್ರೆ ಸಾಕು. ಸಹ ಕುಟುಂಬ ಅಂತ ಹೇಳಿದ್ರೆ ಆ ಕುಟುಂಬದೆಲ್ಲರಿಗೂ ಕೂಡ ಸೇರಿಕೊಳ್ಳುತ್ತೆ. ಹಾಗಾಗಿ ದಯವಿಟ್ಟು ಹೇಳ್ತೀನಿ, ಗೋತ್ರ ಹೇಳಿ ನಂತರ ದೊಡ್ಡವರ 2 ಹೆಸರುಗಳನ್ನು ಮಾತ್ರ ಹೇಳಿ. ಮತ್ತು ಮಂಗಳಾರತಿ ತಗೊಂಡ ನಂತರ ತೀರ್ಥ ಕೊಡ್ತಾರೆ. ತೀರ್ಥವನ್ನು ತಗೊಂಡು ಆ ಕೈಯನ್ನು ತಲೆಗೆ ಉಜ್ಜಿಕೋಬೇಡಿ. ತಲೆಗೆ ಉಜ್ಜಿದಾಗ ಏನಾಗುತ್ತೆ ಅಂದರೆ ಪುರುಷರು, ಸ್ತ್ರೀಯರಿಗಿಲ್ಲ ಇದು, ಪುರುಷರಿಗೆ ಏನು ಮಾಡ್ತಾರೆ ಅಂದರೆ ತೀರ್ಥವನ್ನು ತಗೊಂಡು ತಲೆಗೆ ಕೆಳಗಡೆಯಿಂದ ಮೇಲ್ಗಡೆಗಾಗಿ ಕೈಯನ್ನು ಒರೆಸ್ತಾರೆ. ಆ ಒರೆಸೋಂಥ ಸಂದರ್ಭದಲ್ಲಿ ಅದು ಕೂದಲಿಗೆ ಬಿದ್ದು ಆ ತೀರ್ಥ ಎದುರಿನಲ್ಲಿರುವಂಥ ಬ್ರಾಹ್ಮಣರಿಗೆ ಅದು ಎರಚುತ್ತೆ. ನೀವು ಗಮನಿಸಿದ್ದೀರಾ ಇಲ್ವೋ ಗೊತ್ತಿಲ್ಲ. ಈ ಸಲ ಹೋಗಿ ತೀರ್ಥವನ್ನು ತಗೊಂಡು ಹಂಗೆ ಮಾಡಿದಾಗ ನೆನಪಿಟ್ಕೊಳ್ಳಿ, ಮಾಡಿದಾಗ ನಿಮ್ಗೆ ಗೊತ್ತಾಗುತ್ತೆ. ಅದು ಆ ತೀರ್ಥ ಬಂದು ಬೇರೆಯವರು ಬ್ರಾಹ್ಮಣರಿಗೋ ಮುಂದೆ ಇರೋ ಯಾರಿಗೋ ಅದು ಎರಚುತ್ತೆ.
ಹಾಗಾಗಿ ಆ ಥರ ತಲೆಗೆ ಒರೆಸ್ಕೊಳಕ್ಕೆ ಹೋಗಬೇಡಿ. ತೀರ್ಥವನ್ನು ತೆಗೆದುಕೊಳ್ಳಬೇಕಾದ್ರೆ ಕೈ ಕೆಳಗಡೆ ಒಂದು ಬಟ್ಟೆಯನ್ನು ಆದರೂ ಇಟ್ಕೋಬೇಕು. ಖರ್ಚಿಪಾಗಲಿ ಅಲ್ಲ ನಿಮ್ಮ ಪಂಚೆ ಆಗಲಿ ಒಂದು ಸೀರೆ ಆಗಲಿ ಇಟ್ಕೊಂಡು ತಗೊಂಡು ತೀರ್ಥವನ್ನು ಸೇವನೆ ಮಾಡಿದ ನಂತರ ಆ ಬಟ್ಟೆಯಲ್ಲಿ ಕೈಯನ್ನು ಒರೆಸ್ಕೋಬೇಕು. ಅಲ್ಲಿ ಇಲ್ಲಿ ಗೋಡೆಗಳಿಗೆ ಒರೆಸಬಾರದು. ತೀರ್ಥವನ್ನು ಚೆಲ್ಲಬಾರದು, ಕೆಳಗಡೆ ಚೆಲ್ಲಬಾರದು. ಕೆಲವರು ತೀರ್ಥವನ್ನೇನೋ ತಗೋಬೇಕಲ್ಲ ಅಂತ ತಗೋಬಿಡ್ತಾರೆ. ತಗೊಂಡು ಆಮೇಲೆ ಯೋಚನೆ ಮಾಡ್ತಾರೆ, ಅಯ್ಯೋ ನಾನು ತೀರ್ಥ ಕುಡಿಯೋದಿಲ್ಲ, ನನಗೆ ಬೇಡ, ನನಗೆ ಇಷ್ಟ ಆಗೋದಿಲ್ಲ ಅಂತ ಹೇಳಿ ಆ ಕಡೆ ಹೋಗಿ ಸೈಡಲ್ಲಿ ಚೆಲ್ತಾರೆ. ಅಥವಾ ಪಕ್ಕದಲ್ಲಿ ಯಾರಾದರೂ ಮಕ್ಕಳಿದ್ರೆ ಮಕ್ಕಳಿಗೆ ಕುಡಿಸ್ತಾರೆ. ಮಕ್ಕಳು ಯಾರು ಇಲ್ಲ ಅಂತ ಹೇಳಿದ್ರೆ ಸೈಡ್ಗೆ ಹೋಗಿ ಅದನ್ನು ಹಾಲು ನಾನು ಕುಡಿಯೋಲ್ಲ ಸ್ವಾಮಿ, ತುಪ್ಪ ಹಾಕಿದರೆ ಕುಡಿಯೋಲ್ಲ ಸ್ವಾಮಿ, ಮೊಸರು ಹಾಕಿದರೆ ಕುಡಿಯೋಲ್ಲ ಅಂತ ಹೇಳಿ ಆ ಕಡೆ ಚೆಲ್ತಾರೆ. ಅದು ಮಹಾಪಾಪ. ತೀರ್ಥವನ್ನು ಒಂದು ಹನಿ ಕೂಡ ವ್ಯರ್ಥವನ್ನು ಮಾಡಬಾರದು. ಹಾಗಾಗಿ ತೀರ್ಥವನ್ನು ಯಾವುದೇ ಕಾರಣಕ್ಕೂ ಚೆಲ್ಲಬೇಡಿ. ನಿಮಗೆ ಬೇಡ ಅಂತ ಹೇಳಿದ್ರೆ ತಗೊಳ್ಳೇಬೇಡಿ. ನಂತರ ಆ ತೀರ್ಥವನ್ನು ಹಿಡ್ಕೋಬೇಕಾದ್ರೆ ಕೈಯನ್ನು ಗುಳಿ ಮಾಡಿ ಹಿಡ್ಕೋಬೇಕು. ತೀರ್ಥ ಕೆಳಗೆ ಚೆಲ್ಲದಂತೆ ನೋಡ್ಕೋಬೇಕು. ನಾವು ಕೆಲವೊಬ್ಬರು ನೋಡಿದ್ದೀವಿ, ತೀರ್ಥವನ್ನು ಹಿಡ್ಕೊಳ್ತಾರೆ. ನಾವು ಒಂದು ಸ್ಪೂನ್ ತೀರ್ಥವನ್ನು ಕೈಗೆ ಹಾಕಿದ್ರೆ ಅರ್ಧ ಸ್ಪೂನ್ ಕೆಳಗಡೆನೇ ಚೆಲ್ಲೋಗಿರುತ್ತೆ, ಮಿಕ್ಕಿದ ಅರ್ಧ ಸ್ಪೂನ್ ಮಾತ್ರ ಅವರು ಕುಡಿತಾರೆ. ಹಾಗಾಗಿ ತೀರ್ಥವನ್ನು ಚೆಲ್ಲಬೇಡಿ, ನೀಟಾಗಿ ತಗೊಂಡು ಕುಡೀರಿ. ಕೈಯಲ್ಲಿರುವಂಥ ತೀರ್ಥವನ್ನು ಬಟ್ಟೆಯಿಂದ ಒರೆಸ್ಕೊಳ್ಳಿ. ಮಕ್ಕಳಿಗೆ ಆದಷ್ಟು ನೀವೇ ತಗೊಂಡು ಕುಡಿಸಿ. ಯಾಕಂತ ಹೇಳಿದ್ರೆ ಮಕ್ಕಳು ಆಟ ಮಾಡ್ತಾರೆ ಅಂದ್ಬಿಟ್ಟು ಸ್ವಾಮಿ ಅವ್ರ ಕೈಯಲ್ಲೇ ಕೊಟ್ಬಿಡಿ, ಮಕ್ಕಳ ಕೈಯಲ್ಲೇ ಕೊಡಿ ಅಂತ ಹೇಳಿ. ಆ ಮಕ್ಕಳ ಕೈ ಬಹಳ ಚಿಕ್ಕದಾಗಿರುತ್ತೆ. ಅವರು ತೀರ್ಥವನ್ನು ತಗೊಳ್ಳೋಕ್ಕೆ ಬರಲ್ಲ ಅವ್ರಿಗೆ. ಅವ್ರು ಯಾವುದೋ ಒಂದು ಕೈಯಲ್ಲಿ ಇಟ್ಕೊಳ್ತಾರೆ. ತೀರ್ಥ ಹಾಕಿದ್ರೆ ಅರ್ಧ ಮುಕ್ಕಾಲು ಭಾಗ ಅಲ್ಲಿ ಚೆಲ್ಲೋಗುತ್ತೆ. ಹಾಗಾಗಿ ಅದು ಮಹಾಪಾಪ. ಆ ಮಕ್ಕಳಿಗೆ ನಾವು ಕ್ರಮವನ್ನು ಹೇಳ್ಕೊಡ್ಬೇಕು, ನಮ್ಮ ಧರ್ಮವನ್ನು ಹೇಳ್ಕೊಡ್ಬೇಕು. ಹಾಗಾಗಿ ದಯವಿಟ್ಟು ನೀವೇ ಆ ತೀರ್ಥವನ್ನು ಅವರಿಗೆ ತೆಗೆದು ಕುಡಿಸಿ. ಮತ್ತು ಅರಿಶಿಣ ಕುಂಕುಮ ಅಥವಾ ಗಂಧ ಸಿಂಧೂರ ಏನಾದರೂ ಅಲ್ಲಿ ಇಟ್ಟಿರ್ತಾರೆ ದೇವರ ಪ್ರಸಾದ ಅಂತ, ಅದನ್ನು ನೀವು ಕೈಯಲ್ಲಿ ಎತ್ಕೊಂಡು ಹಣೆ ಮೇಲೆ ಇಟ್ಕೊಂಡು ನಂತರ ಆ ಕೈಯನ್ನು ಅನುಕೂಲ ಇದ್ದರೆ ಒಂದು ಪೈಪ್ನಲ್ಲಿ ನೀರು ಬಂದರೆ ಕೈಯನ್ನು ತೊಳೆದುಕೊಳ್ಳಿ. ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಕರ್ಚೀಪ್ನಲ್ಲೋ ಒಂದು ವಸ್ತ್ರದಲ್ಲೋ ಒರೆಸ್ಕೊಳ್ಳಿ. ಇಲ್ಲ ಅಂತ ಹೇಳಿದ್ರೆ ಅಲ್ಲಿ ದೇವಸ್ಥಾನದಲ್ಲಿ ಏನಾದರೂ ವಸ್ತ್ರವನ್ನು ಎಲ್ಲಾದರೂ ಸಿಕ್ಕಿಸಿದ್ರೆ ಅಲ್ಲಿ ಒರೆಸಿ. ಅದನ್ನು ಬಿಟ್ಟು ದೇವಸ್ಥಾನದ ಗೋಡೆಗಳೆಲ್ಲ ಹಾಕೋದಾಗಲಿ, ದೇವಸ್ಥಾನದ ಪಿಲ್ಲರ್ಗಳಿಗೆ ಉಜ್ಜೋದಾಗಲಿ, ದೇವಸ್ಥಾನದ ಗೋಡೆಗಳಿಗೆ ಒರೆಸೋದು. ಯಾಕಂತ ಹೇಳಿದ್ರೆ ಆ ದೇವಸ್ಥಾನ ಗೋಡೆಗಳಲ್ಲಿ ಅನೇಕ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಪೇಂಟನ್ನು ಮಾಡಿಸಿರ್ತಾರೆ. ಶಿಲ್ಪಕಲೆಯವರು ಆ ಪೇಂಟನ್ನು ತಿದ್ದಿರ್ತಾರೆ. ಅಂಥ ಗೋಡೆಗಳಿಗೆ ನೀವು ಆ ಸಿಂಧೂರವನ್ನು ಗಂಧವನ್ನು ಹಚ್ಚಿದ್ದೇ ಆದರೆ ಅದನ್ನು ಮತ್ತೆ ಪೇಂಟ್ ಮಾಡಿಸ್ಬೇಕಂದ್ರೆ ಲಕ್ಷಾಂತರ ರೂಪಾಯಿ ಖರ್ಚಾಗುತ್ತೆ. ಅದಕ್ಕೋಸ್ಕರ ಯಾವುದೇ ರೀತಿಯಾದಂಥ ಗೋಡೆಗಳಿಗೆ ಒರೆಸೋಕೆ ಹೋಗಬೇಡಿ ದಯವಿಟ್ಟು. ನಿಮಗೆ ಎಷ್ಟು ಬೇಕೋ ಅಷ್ಟೇ ಎತ್ಕೊಳ್ಳಿ. ಕೆಲವರೆಲ್ಲ ವಿಭೂತಿ ಆಗ್ಬೋದು, ಅರಿಶಿಣ ಕುಂಕುಮ ಹೋಗ್ಬೋದು, ಜಾಸ್ತಿ ಎತ್ಕೊಂಡು ಬಂದುಬಿಡ್ತಾರೆ. ಅವರ ಕುಟುಂಬದಲ್ಲಿ 4 ಜನ ಇರ್ತಾರೆ, 4 ಜನಕ್ಕೆ ಕುಂಕುಮವನ್ನು ಹಣೆಗೆ ಇಡ್ತಾರೆ. ಮಿಕ್ಕಿದ್ನ ಏನು ಮಾಡೋದು ಅಂತ ಗೊತ್ತಿಲ್ಲ. ಮನೆಗೆ ಎತ್ಕೊಂಡು ಹೋಗೋಣ ಅಂತ ಹೇಳಿದ್ರೆ ಪೇಪರ್ ಇರೋದಿಲ್ಲ. ಹಂಗಾಗಿ ಏನು ಮಾಡ್ತಾರೆ, ಅಲ್ಲಿಗೆ ಹೋಗ್ತಾರೆ, ಒಂದು ಗೋಡೆ ಯಾವುದಾದ್ರೂ ಸಿಗ್ತಾರೆ, ಗೋಡೆ ಮೇಲೆ ಆ ಕುಂಕುಮವನ್ನು ಹಾಕ್ಬಿಟ್ಟು ಆ ವಿಭೂತಿಯನ್ನು ಹಾಕ್ಬಿಟ್ಟು ಹೊಟ್ಬಿಡ್ತಾರೆ. ಎಲ್ಲ ಕುಂಕುಮ ಅರಿಶಿಣ ಕುಂಕುಮ ಎಲ್ಲ ಆಗಿ ಆ ಗೋಡೆಗಳು ಅಧ್ವಾನವಾಗಿ ಕಾಣಿಸ್ತಾ ಇರುತ್ತೆ. ಹಾಗಾಗಿ ಇಂಥ ತಪ್ಪುಗಳನ್ನು ದೇವಸ್ಥಾನದಲ್ಲಿ ಮಾಡಬೇಡಿ. ಮತ್ತು ಎಲ್ಲ ಮುಗಿದ ನಂತರ ಪ್ರಸಾದ ಕೊಡ್ತಾರೆ. ಒಂದು ದೊಪ್ಪೆಯಲ್ಲಿ ಪ್ರಸಾದ ಕೊಟ್ಟಾಗ ದೊಪ್ಪೆಯಲ್ಲಿ ಪ್ರಸಾದವನ್ನು ಸ್ವೀಕಾರ ಮಾಡಿ ಎಷ್ಟು ಬೇಕೋ ಅಷ್ಟೇ ತಗೊಳ್ಳಿ. ಪ್ರಸಾದ ಜಾಸ್ತಿ ಅಲ್ಲಿ ಊಟದ ಥರ ಬಡಿಸ್ತಾ ಇರ್ತಾರೆ ಕೆಲವೊಂದು ದೇವಸ್ಥಾನದಲ್ಲಿ ಪ್ರಸಾದ ಥರ ಕೊಡ್ತಾರೆ. ನಿಮಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ತಗೊಂಡು ಅಷ್ಟು ಮಾತ್ರ ತಿಂದು ಆ ಪ್ಲೇಟೋ ದೊಪ್ಪೆನೋ ಏನಿರುತ್ತೋ ಅದನ್ನು ಒಂದು ಡಸ್ಟ್ಬಿನ್ ಅಂತ ಇಟ್ಟಿರ್ತಾರೆ, ಅಲ್ಲಿಯೇ ಹಾಕಿ. ಎಲ್ಲಂದರೆ ಅಲ್ಲಿ ಬಿಸಾಕೋದಾಗಲಿ ಅದು ಮಾಡಬೇಡಿ. ಮತ್ತು ಆ ಪ್ರಸಾದವನ್ನು ವ್ಯರ್ಥ ಮಾಡಬೇಡಿ. ನಿಮ್ಮ ಹಿಂದೆ ತುಂಬ ಜನ ಬರ್ತಾರೆ, ಅವರಿಗೆ ಪ್ರಸಾದ ಇಲ್ಲದೇ ಹೋಗ್ತಾರೆ, ಅಂಥ ಸಂದರ್ಭ ಎಲ್ಲ ಇರುತ್ತೆ. ಹಂಗಾಗಿ ನೀವು ಪ್ರಸಾದವನ್ನು ವ್ಯರ್ಥವನ್ನು ಮಾಡಬೇಡಿ. ಎಷ್ಟು ಬೇಕೋ ಅಷ್ಟೇ ತೆಗೆದುಕೊಳ್ಳಿ. ನೀವು ಬೇಡ ಅಂತ ಹೇಳಿದ್ರೆ ಅದು ಇನ್ನೊಬ್ಬರು ಪಾಲಾಗುತ್ತೆ, ಇನ್ನೊಬ್ಬರು ತಿಂತಾರೆ, ಯಾರಿಗೂ ವ್ಯರ್ಥ ಆಗೋದಿಲ್ಲ ಪ್ರಸಾದ. ಹಂಗಾಗಿ ಎಷ್ಟು ಬೇಕೋ ಅಷ್ಟು ಮಾತ್ರ ಸ್ವೀಕಾರ ಮಾಡಿ ತದನಂತರವಾಗಿ ಮನೆಗೆ ಬರುವಂಥ ಸಮಯದಲ್ಲಿ ಎಲ್ಲಿಗೂ ಹೋಗಬೇಡಿ. ಬೇರೆಯವ್ರ ಮನೆಗೆ ಹೋಗೋದಾಗಲಿ ಅಂತ ಇದು ಮಾಡಬೇಡಿ. ನೇರವಾಗಿ ನಿಮ್ಮ ಮನೆಗೆ ಬನ್ನಿ. ಬಂದ ತಕ್ಷಣ ಕಾಲುಗಳನ್ನು ತೊಳೆಯೋದಾಗಲಿ ಆ ಥರದ್ದೆಲ್ಲ ಏನು ಮಾಡೋಕ್ಕೆ ಹೋಗಬೇಡಿ. ಕಾಲುಗಳನ್ನ ತೊಳಿಬಾರ್ದು, ಸ್ನಾನವನ್ನು ಮಾಡಬಾರ್ದು, ಮುಖವನ್ನು ತೊಳಿಬಾರ್ದು. ನೇರವಾಗಿ ಮನೆಗೆ ಪ್ರವೇಶ ಮಾಡಬೇಕು. ಇಷ್ಟನ್ನು ಮಾಡಿ ಖಂಡಿತವಾಗಲೂ ಭಗವಂತ ನಿಮಗೆ ಅನುಗ್ರಹ ಮಾಡ್ತಾನೆ.
ತದನಂತರವಾಗಿ ದೇವಸ್ಥಾನದಲ್ಲಿ ಭಗವಂತನ ದರ್ಶನ ಆದ ನಂತರ ಒಂದು 2 ನಿಮಿಷ, ಅದು ಮಾಮೂಲಿ ದಿನದಲ್ಲಿ ಅಲ್ಲಿ ಜಾಗ ಇದ್ದರೆ ಮಾತ್ರ ಒಂದು 2 ನಿಮಿಷ ಕುತ್ಕೊಂಡು ಎದ್ದು ಬನ್ನಿ. ಚಿಕ್ಕ ಚಿಕ್ಕ ದೇವಾಲಯಗಳಲ್ಲಿ ಜಾಗ ಇರೋದಿಲ್ಲ, ಬಂದವರು ಬಂದಂಗೆ ಹೋದವರು ಹೋದಂಗೆ ಇರ್ತಾರೆ. ಹಾಗಾಗಿ ಅಂತಹ ಸಂದರ್ಭದಲ್ಲಿ ನಾನು 2 ನಿಮಿಷ ಕುತ್ಕೋಬೇಕು ಅಂತ ಹಠ ಮಾಡಬೇಡಿ. ದೇವಸ್ಥಾನದಿಂದ ಹೊರಗಡೆ ಬಂದು ಹೊರಗಡೆ ಒಂದು 2 ನಿಮಿಷ ಎಲ್ಲಾದರೂ ಜಾಗ ಇದ್ದರೆ ಕುತ್ಕೊಂಡು ಆ ಭಗವಂತನ ಧ್ಯಾನ ಮಾಡಿಕೊಂಡು ಬನ್ನಿ. ತದನಂತರವಾಗಿ ಮೊದಲೇ ಹೇಳೋದು ಮರೆತೆ, ದೇವಸ್ಥಾನದಲ್ಲಿ ಪ್ರವೇಶ ಆಗುವಂಥ ಸಂದರ್ಭದಿಂದ ಹಿಡಿದು ಕೊನೆಯವರೆಗೂ ಹೊರಗಡೆ ಬರುವಂಥ ಸಂದರ್ಭದವರೆಗೂ ಬೇರೆ ಏನೇ ವಿಚಾರಗಳಿದ್ರೂ ಕೂಡ ಅಲ್ಲಿ ಮಾತಾಡೋಕ್ಕೆ ಹೋಗಬೇಡಿ. ಮಾತಾಡೋದು, ಹಾಸ್ಯ ಮಾಡೋದು, ಹರಟೆ ಹೊಡೆಯೋದು ಇದನ್ನೆಲ್ಲ ಮಾಡಬೇಡಿ. ಭಗವಂತನ ಸ್ಮರಣೆ ಮಾತ್ರ ಇರಬೇಕು. ಯಾಕಂದರೆ ಮನೇಲಿ ಕೂತ್ಕೊಂಡು ನೀವು ಭಗವಂತನ ಸ್ಮರಣೆ ಮಾಡಿ ಅಂದರೆ ಖಂಡಿತವಾಗ್ಲೂ ನಿಮ್ಮ ಕೈಲಿ ಆಗೋದೇ ಇಲ್ಲ. ದೇವಸ್ಥಾನದಲ್ಲಿ ಹೋದಾಗಲೂ ನಾವು ಮನೆ ವಿಚಾರನೇ ಮಾತಾಡ್ತೀವಿ, ಬೇರೆಯವ್ರ ವಿಚಾರನೇ ಮಾತಾಡ್ತೀವಿ, ಇವರ ವಿಚಾರವನ್ನು ಮಾತಾಡ್ತೀವಿ ಅಂದರೆ ಅದು ತಪ್ಪಾಗುತ್ತೆ. ಭಗವಂತನ ನಾಮಸ್ಮರಣೆ ಎಲ್ಲಿ ಮಾಡೋಕ್ಕಾಗುತ್ತೆ ಅಂದರೆ ದೇವಸ್ಥಾನದಲ್ಲಿ ಮಾತ್ರ. ಹಂಗಾಗಿ ದೇವಸ್ಥಾನಕ್ಕೆ ಹೋಗಿ ಯಾವ ದೇವರ ಸ್ಥಾನಕ್ಕೆ ಹೋಗ್ತೀವೋ ಆ ದೇವರ ಹೆಸರನ್ನು ನಾವು ಜಪವನ್ನು ಮಾಡಬೇಕು, ಮನಸ್ಸಿನಲ್ಲಿ ಧ್ಯಾನವನ್ನು ಮಾಡ್ಕೊಳ್ತಾ ಬರಬೇಕು. ಹಾಗಾಗಿ ದೇವಸ್ಥಾನಕ್ಕೆ ಪ್ರವೇಶ ಮಾಡುವಂಥ ಸಂದರ್ಭದಿಂದ ಹಿಡಿದು ಹೊರಗಡೆ ಬರುವ ಸಂದರ್ಭದವರೆಗೂ ಭಗವಂತನ ನಾಮಸ್ಮರಣೆ ಮನಸ್ಸಿನಲ್ಲಿ ಹೇಳಿ, ಬೇರೆ ಅನ್ಯತಾ ವಿಚಾರಗಳು ಯಾವುದು ಕೂಡ ಇರೋದು ಬೇಡ. ಇಷ್ಟೆಲ್ಲ ಮಾಡಿ ಭಗವಂತನ ಕೃಪೆಗೆ ನೀವು ಪಾತ್ರರಾಗಿ ಅಂತ ಹೇಳುತ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಕೂಡ ಧನ್ಯವಾದಗಳು. ಇದೇ ರೀತಿಯಾದಂಥ ತುಂಬ ವಿಚಾರಗಳನ್ನ ತಿಳಿಸ್ಕೊಡ್ತಾ ಇರ್ತೀನಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.